ಜಿಲ್ಲಾಡಳಿತ ಡಿಕ್ಟೇಟರ್ಶಿಪ್ ಪ್ರಜಾತಂತ್ರ ಕಗ್ಗಲೆ ಮಾಡಿಕೊಟ್ಟಿದರೆ ನಾವು ಸಹಿಸಲ್ಲ. ಡಿಜೆ ಯುವಕರಿಗೆ ಒಂದು ಕ್ರೇಜ್ ಇದೆ. ಕೆಲವು ಷರತ್ತುಗಳು ಹಾಕಿ ಇಷ್ಟೇ ವಾಲ್ಯೂಮ್ ಕೊಡಬೇಕು, ರಾತ್ರಿ ಅನಗತ್ಯವಾಗಿ ಬೇರೆ ತೊಂದರೆ ಆಗಬಾರ್ದು, ಷರತ್ತುಗಳು ಹಾಕಿ ನಮ್ದೇನು ಇರೋದಿಲ್ಲ ಖಂಡಿತ. ಆದರೆ ಡಿಜೆನ ಸಂಪೂರ್ಣ ಬಂದ್ ಮಾಡಿದ್ದು ನಿನ್ನೆ ಸಹ ಬಸವಪಟ್ಟಣದಲ್ಲಿ ಒಂದು ರೀತಿ ಗದಸ್ತಕ್ಕಂಥ ಕೆಲಸವನ್ನು ದೌರ್ಜನ್ಯ ಮಾಡ್ತಿದ್ದಾರೆ ಪೊಲೀಸ್. ಇಟ್ಲ ರೀತಿ ನಡ್ಕೊಳ್ತಿದ್ದಾರೆ ಜಿಲ್ಲಾಡಳಿತ. ನಿನ್ನೆ ಬಾಕ್ಸ್ ತಗೊಂಡು ಸ್ಟೇಷನ್ಗೆ ಇಡ್ತಾ ಇದೀವಿ, ಇನ್ ಮುಂದೆ ಯಾರೋ ಡಿಜೆ ಹುಷಾರಿ ಅಂತ ಹೇಳ್ತಾರೆ. ಕುಂದೂರಲ್ಲಿ ಪಾಪ ಆ ಮಂಟಪದ ಒಳಗಡೆ 2 ಬಾಕ್ಸ್ ಹಾಕಿದ್ದಾರೆ ಯುವಕರು, ಅದನ್ನು ಸೀಲ್ ಮಾಡಿದ್ದಾರೆ. ನಿನ್ನೆ ದಿವಸ ನೋಡಿ ಬೆಳಗಾಂನಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ ಹಾವೇರಿಯಲ್ಲಿ ನಿನ್ನೆ ಗಣೇಶನ್ ತರುವಾಗ ಡಿಜೆ ಹಾಕಿದ್ದಾರೆ. ಮತ್ತೆ ಹಿರಿಯಾಕ ರಾಜ್ಯಕ್ಕೊಂದು ಕಾರಣ, ನಿಂದಿಯಾಗ ಒಂದು ಕಾರಣ. ಇದು ಹಾವೇರಿ, ಇದು ಹುಬ್ಬಳ್ಳಿ ಧಾರವಾಡ ಕಮಿಷನ್ ಹೇಳ್ತಾರೆ ರಾತ್ರಿ 10 ಗಂಟೆ ಒಳಗೆ ಸುಪ್ರೀಂ ಕೋರ್ಟ್ ಆದೇಶ 10 ಗಂಟೆ ಒಳಗಾಗಿ ಡಿಜೆನ ಬಂದ್ ಮಾಡ್ಬೇಕಂತ ಹೇಳ್ತಾರೆ. ಇದೆಲ್ಲ ಹುಬ್ಬಳ್ಳಿ ಎಷ್ಟು ವಿಡಿಯೋಗಳು ಹಾಕ್ಯಾರ ಅಂತ ತರ್ಸಿದ್ದೀವಿ, ಎಲ್ಲ ಕಡೆ ಹಾಕಿದೆ. ಮೊನ್ನೆ ದಿವಸ ನಾವೆಲ್ಲ ಮುಖಂಡು ಹೋಗಿದ್ವಿ. DC ಅವರು ಒಂದು ಮನವಿ ಕೊಡ್ರಿ ಅಂದ್ರು, ನಾ ಕೊಡಲ್ಲ ಅಂದೆ. ಅಲ್ಲಿಗೂ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಪಾಟೀಲ್ ಮಲ್ಲಿಕಾರ್ಜುನ್ ಇದ್ರು, ಶಿವಪ್ರಕಾಶ್ ಇದ್ರು, ಕಡ್ಲೆಮಾಳ್ ಧನಂಜಯ ಇದ್ರು, ಅನಿಲ್ ಕುಮಾರ್ ನಾಯಕ್ ಇದ್ರು, ತಾರೇಶ್ ನಾಯಕ್, ಎಲ್ಲರೂ ಮುಖಂಡರುಗಳಿದ್ವಿ. ಚಂದ್ರಶೇಖರ್ ಪೂಜಾರ್ ಇದ್ರು. ಆ ಸಂದರ್ಭದಲ್ಲಿ ನಾನು ಡಿಜೆ ಅನುಮತಿ 100% ಕೊಡ್ತೀವಿ ಅಂತ ಬರ ಹೇಳಿದ್ದಾರೆ. DC ಅವರು ಮನವಿ ಕೊಡ್ರಿ ಅಂತ ಹೇಳಿದ್ರೆ, ಹಂಗೆ ಮನವಿ ಯಾಕೆ ತಗೊಂಡ್ರು? ಮನವಿ ಕೊಡ್ರಿ ಅಂತ ಹೇಳಿದ್ದಾರೆ. ಮನವಿಯನ್ನು ಸ್ವೀಕರಿಸಿ ನಮಗೆ ಒಂದು ದಿವಸ ಸಮಯ ಕೊಡಿ, ಒಂದು ದಿವಸ ಸಮಯ ಕೊಡ್ರಿ, SP ಕರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿ ನಿನ್ನೆ ದಿವಸ ಕೊಡಕ್ಕಾಗಲ್ಲ ಪಾಠ್ಯ ಬಗ್ಗೆ ವರದಿ ಕೊಡ್ತಾರೆ. ಇದು ಪ್ರಜಾತಂತ್ರ ವ್ಯವಸ್ಥೆ ವಿರುದ್ಧವಾಗಿ ಜಿಲ್ಲಾಡಳಿತ ನಡ್ಕೊಳ್ತದೆ. ನಾವು ಹೇಳ್ತಾ ಇದೀವಿ, ನಮ್ಮ ಯುವಕರಿಗೆ ನಾವು ಪ್ರಚೋದನೆ ಮಾಡಲ್ಲ. ನಾನು ನಮ್ಮ ಹಿರಿಯರು ಎಲ್ಲ ಒಂದ್ ಕಡೆ ನಮ್ಮ ಬಗ್ಗೆ ಕೆಲವರು ಅಪಪ್ರಚಾರ ಮಾಡಿಕೊಂಡಿರೋದು ಹಿರಿಯರ ಹತ್ರ. ನೋಡಿ, ನಾವು ಹೇಳ್ತಾ ಇದೀವಿ, ನಮ್ಮ ಯುವಕರಿಗೆ ಡ್ರಗ್ಸ್ ಮಾಫಿಯಾ, ಗಾಂಜಾ, ಮದ್ಯ ಸೇವನೆ ಮಾಡಿ, ಮದ್ಯ ಸೇವನೆ, ಡ್ರಗ್ಸ್ ಇರ್ಬೋದು, ಯಾವುದು ಸೇವನೆ ಮಾಡಬಾರ್ದು. ಭಕ್ತಿಯಿಂದ ಗಣೇಶನ ವಿಸರ್ಜನೆ ಮಾಡಕ್ಕೆ ನಮ್ದು ಸಾಮತ ಇದೆ. ನಮ್ದು ಹಿಂದೂ ಸಂಪ್ರದಾಯ ಪರಂಪರೆ ಹೊಂದಿರ್ತಾರೆ ನಾವೆಲ್ಲ. ಕೆಲವು ಯುವಕರು ಅಪಘಾತಗಳಾಗ್ತವೆ, ಬದುಕಾಡಬಾರದು, ಅವರಿಂದ ಕುಟುಂಬಕ್ಕೆ ನಷ್ಟ ಆಗುತ್ತೆ. ಹಾಗಾಗಿ ನಾವು ನಮ್ಮ ಯುವಕರಿಗೆ ವಿನಂತಿಯನ್ನು ಮಾಡ್ತೀವಿ. ಇದರಿಂದ ಹಿರಿಯರ ತಪ್ಪು ನಮ್ಮ ಬಗ್ಗೆ ಕಾಂಗ್ರೆಸ್ ಮೂಡಿಸ್ತಾರೆ. ಇವರು ಯುವಕರಿಗೆ ಪ್ರಚೋದನೆ ಮಾಡ್ತಾರೆ. ನಾವು ಹೇಳ್ತಾ ಇದೀವಿ, ನಮ್ಮ ಯುವ ಸಮೂಹಕ್ಕೆ ವಿನಂತಿಯನ್ನು ಮಾಡ್ತೀವಿ, ಡ್ರಗ್ಸ್, ಗಾಂಜಾ, ಡಿಜೆ ಹಾಕ್ರಿ. ನೋಡಿ, ಬೇರೆ ಜಿಲ್ಲೆಗೆ ಹಾಕಿದ್ರೆ ನಾವು ಹೇಳ್ತಾ ಇದೀವಿ, ಡಿಜೆ ಹಾಕ್ರಿ. ಅದು ಯಾವ ಸೀಜ್ ಮಾಡ್ತಾರೆ ನೋಡೇ ಬಿಡ್ತೀವಿ. ಇನ್ನು ಯುವಕರ ಶಕ್ತಿ ದೊಡ್ಡದು ಅಥವಾ ಈ ಜಿಲ್ಲಾಡಳಿತ ಶಕ್ತಿ ದೊಡ್ಡದು ನೋಡೇ ಬಿಡ್ತೀವಿ. ಹಂಗಂತೆ ಪ್ರಚೋದನೆ ಮಾಡಲ್ಲ. ಆದರೆ ಎಲ್ಲ ಇಡೀ ಬೇರೆ ಬೇರೆ ಜಿಲ್ಲೆಗಳಿಗೆ ಅವಕಾಶ ಕೊಟ್ಟಾಗ ಅದೇ ದಾವಣಗೆರೆಗೆ ಯಾಕೆ ನಿಷೇಧ ಮಾಡ್ತೀರಿ? ಪಕ್ಕ ಜಿಲ್ಲೆಯಲ್ಲಿ ಮತ್ತೆ ವಿಡಿಯೋ ಬಂದವಲ್ಲ. ಇನ್ನೊಂದು ಇವರು ಹೈಕೋರ್ಟ್ ಆದೇಶ ಹೇಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಇನ್ನೊಂದು ಹುಬ್ಳಿ ಧಾರವಾಡ ಕಮಿಷನ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇದೆ, ರಾತ್ರಿ 10 ಗಂಟೆ ಒಳಗಾಗಿ ಡಿಜೆ ಬಂದ್ ಮಾಡ್ಬೇಕಂತ ಹೇಳಿದ್ರೆ ಆಯ್ತು. ಸುಪ್ರೀಂ ಕೋರ್ಟ್ ಆದೇಶ ಇದೆಯಲ್ಲ, ದಿವಸಕ್ಕೆ 5 ಸರಿ ಆಜಾನ್ ಕೂಗ್ತಲ್ಲ, ಅದನ್ನ ಬಂದ್ ಮಾಡಿ, ಅದನ್ನ DC ಹೇಳಿ ನಾವು ಅದನ್ನ ಬಂದ್ ಮಾಡ್ಬೇಕು.
ಅದರಿಂದ ಸಾರ್ವಜನಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ, ವಿದ್ಯಾರ್ಥಿಗಳು ತೊಂದರೆ ಆಗುತ್ತೆ. ಆಸ್ಪತ್ರೆ ಹೋದಲ್ವ ಹಂಗಂತೇಳಿ ಬಿಜೆಪಿ ಕೋಮುವಾದಿಗಳು ಅಂತಾರೆ. ನಾವಲ್ಲ ಸ್ವಾಮಿ ಕೋಮುವಾದಿಗಳು. ಹಿಂದೂ ಧರ್ಮ, ಪರಂಪರೆ, ಸಂಸ್ಕೃತಿಯನ್ನು ವಿರೋಧ ಮಾಡಿದ್ರೆ ಕಾಂಗ್ರೆಸ್. ಈ ಜಿಲ್ಲೆಯಲ್ಲಿ ಗೆದ್ದಂತ ಕಾಂಗ್ರೆಸ್ ಒಬ್ಬ ಪ್ರತಿನಿಧಿಗಳು ನಿಮಗೆ ಜನ ಓಟ್ ಕೊಟ್ಟಲ್ಲ, ಓಟ್ ಕೊಡೋದಿದೆ ನಿಮ್ಗೆ ಕೊಡುಗೆನ? ಒಂದಾದ್ರೂ ಹಿಂದೂಗಳ ಪರವಾಗಿ ಮಾತಾಡ್ತೀರಾ, ಅಲ್ಪಸಂಖ್ಯಾತರ ಪರವಾಗಿ ಮಾತಾಡ್ತೀರಿ. ಬಂದ್ ಮಾಡಿಸ್ರಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ ತಾನೆ, ಆಜಾದ್ ಕೂಗ್ತಾನೆ, ಅದನ್ನು ಬಂದ್ ಮಾಡಲೇಬೇಕು. ಜಿಲ್ಲಾಡಳಿತ ಡಿಜೆ ಕೊಡಬೇಕು, ಆಜಾದ್ ಬಂದ್ ಮಾಡಬೇಕು. ಕಳೆದ ವರ್ಷ PB ರೋಡಲ್ಲಿ ಇದೇ DCSP ಇದ್ರಲ್ಲ, ಕಿಲೋಮೀಟರ್ ಗಂಟೆಗೆ PB ರೋಡ್ ಬಂದ್ ಮಾಡಿರಲ್ಲ, ಅವಾಗ ಎಲ್ಲರಿತ್ತು ನಿಮ್ಮ ಕಾನೂನು? ಅವಾಗ ಯಾಕೆ ಸ್ವಾಮಿ ಕೇಸ್ ಮಾಡಲಿಲ್ಲ? ಏನು ಬೆದರಿಸ್ತೀರಾ ಹಿಂದೂಗಳನ್ನ? ಸೀಜ್ ಮಾಡ್ತೀವಿ. ನಾನು ಹೇಳ್ತಿದ್ದೀನಿ, ನಾವೆಲ್ಲ ನಿನ್ನೆ ಹೆಸರು ಹೇಳಿದ್ವಿ. ನಾವು ನಿನ್ನೆ ಮೊನ್ನೆಯಿಂದ ಇಡೀ ಜಿಲ್ಲಾದ್ಯಂತ ಫೋನ್ ಬರ್ತದೆ, ಕರೆಗಳು ಬರ್ತದೆ ನಮ್ಮೆಲ್ಲರಿಗೂ. DJ ಹಾಕ್ರಿ, ಅದು ಯಾವ ಪೊಲೀಸ್ ಬರುತ್ತೆ ನೋಡೇ ಬಿಡ್ತೀವಿ ತಾಕತ್ತಿದೆ ಅಂತೇಳಿ ನಾನು ಇಡೀ ಜಿಲ್ಲಾಡಳಿತಕ್ಕೆ ಸವಾಲ್ ಹಾಕ್ತೀನಿ. ಇವತ್ತು ಸಂಜೆ ಒಳಗೆ ಕೊಡಬೇಕು ಅನುಮತಿ. ಕೊಡದೇ ಇದ್ರೆ ಹುಷಾರ್ ಅಂತ ಹೇಳ್ತಿದ್ವಿ ನಾವು. ಏನು ಆಟ ಆಡ್ತೀರಾ ಹಿಂದೂಗಳ ಭಾವನೆ ವಿರುದ್ಧವಾಗಿ? ನೀವು ಜಿಲ್ಲಾಡಳಿತ ಏನು ಶಾಶ್ವತ ಅಧಿಕಾರವಾಗಿರ್ತೀರಾ? ಜಿಲ್ಲಾಡಳಿತ SP ಅವ್ರಿಗೆ ಹೇಳ್ತೀನಿ ನಾನು, ಇಲ್ಲಿ ಸೂರ್ಯ ಹುಟ್ಟಿ ಇಲ್ಲಿ ಮುಳುಗ್ತಾನೆ, ಚಂದ್ರ ಇಲ್ಲಿ ಹುಟ್ಟಿ ಅಲ್ಲಿ ಮುಳುಗ್ತಾರೆ. ಶಾಶ್ವತ ಇಲಾಖೆ ಕಾಂಗ್ರೆಸ್ ಅಧಿಕಾರ ಇರಲ್ಲ. ಬರ್ದಿಟ್ಕೊಳ್ರಿ. ನಾವ್ ಹೇಳ್ತಿದ್ವಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಮುಂಚೆ 5 ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದು ಸುಳ್ಳು ಹೇಳಿದ್ರು, ಜನರಿಗೆ ಮಕ್ಕಳು ಟೋಪಿ ಹಾಕಿದ್ರು. ಎಲ್ಲ 5 ಭರವಸೆಗಳು ಫೇಲ್ಯೂರ್ ಆಗಿದೆ ನೋಡಿ. 5 ಭರವಸೆಗಳ ಜೊತೆಗೆ 6ನೇ ಭರವಸೆ ಧರ್ಮಸ್ಥಳದ ವಿಚಾರವಾಗಿ, ಪವಿತ್ರವಾದ ಸ್ಥಳದ ಬಗ್ಗೆ SIT ಮಾಡಿದ್ದು 6ನೇ ಭರವಸೆ, 6ನೇ ಗ್ಯಾರಂಟಿ. SIT ರಚನೆ ಮಾಡಿ ಹಿಂದೂ ಧಾರ್ಮಿಕ ಭಾವನೆ ಧಕ್ಕೆ ತರದ ಕೆಲಸ ಮಾಡಿದ್ದು 6ನೇ. ಇನ್ನು 7ನೇದು ಇಷ್ಟು ವರ್ಷ DJ ಹಾಕಿದ್ರೆ ಹುಡುಗರು ಯುವಕರು ಕುಡಿದು ಕುಪ್ಪಳಿಸ್ತಾರೆ. ನಾವು ಯುವಕರಲ್ಲಿ ವಿನಂತಿನೂ ಮಾಡ್ತೀವಿ, DJ ಬಂದ್ ಮಾಡಿದ್ದು ಇದು ಈ ಕಾಂಗ್ರೆಸ್ಸಿನ 7ನೇ ಗ್ಯಾರಂಟಿ. 6ನೇ ಗ್ಯಾರಂಟಿ SIT ಮಾಡಿದ್ದು, 7ನೇ ಗ್ಯಾರಂಟಿ DJ ಬಂದ್ ಮಾಡಿದ್ದು. ಈ 8ನೇ ಗ್ಯಾರಂಟಿ ನಾವು ಹೇಳ್ತೀವಿ ಕೇಳ್ರಿ. ನಿಮ್ಮ 5 ಫೇಲ್ಯೂರ್ ಆಗಿದ್ದಾವೆ. SIT ಅಲ್ಲಿ ರಚನೆ ಮಾಡಿ ಅಲ್ಲಿ 17 ಜಾಗದಲ್ಲಿ ಎಲ್ಲ ಗುಂಡಿ ತೆಗೆದು ಅಗದು ಏನು ಸಿಗ್ಲಿಲ್ಲ, ಅಲ್ಲಿ ಫೇಲ್ಯೂರ್ ಆದ್ರಿ. DJ 7ನೇದು. ಇನ್ನು 8ನೇದು ನಾವು ಹೇಳ್ತೀವಿ, ರಾಜ್ಯದ ಜನ 8ನೇ ಗ್ಯಾರಂಟಿ ಜನ ನಿಮಗೆ ಗ್ಯಾರಂಟಿ ಕೊಡ್ತಾರೆ. ಕಾಂಗ್ರೆಸ್ ಮುಕ್ತ ದೇಶದಲ್ಲಿ ಮುಕ್ತ ಆಗಿದೆ. ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯವನ್ನು ಜಿಲ್ಲೆ ಮಾಡ್ತಾರೆ ಈ ರಾಜ್ಯದ ಜನ. ಇದು 8ನೇ ಈ ನಾಡಿನ ಪ್ರಜ್ಞಾವಂತ ಮತದಾರರು, ಯುವಕರು, ಹಿರಿಯರು, ಮಹಿಳೆಯರು. ಇದು 8ನೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಶಾಪ. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಮಾನಸಿಕವಾಗಿ ಅವರ ಕುಟುಂಬಕ್ಕೆ ಅಂತ ಕಿರಿಕಿರಿ ನೋವು ಮತ್ತು DJ ಪವಿತ್ರವಾದ ಗಣೇಶನಿಗೆ ಹೇಳ್ತೀನಿ, 5 ಫೇಲ್ಯೂರ್ ಆಗಿ 2 ಫೇಲ್ಯೂರ್ ಆಗಿದ್ದಾವೆ. 8ನೇದು ಶತಸಿದ್ಧ. ಈ ರಾಜ್ಯದ ಜನ ನಿಮಗೆ ಗ್ಯಾರಂಟಿ ಕೊಡ್ತೀವಿ, ನಿಮ್ಮನ್ನ ಕಾಂಗ್ರೆಸ್ ಅನ್ನ ಮುಕ್ತ ರಾಜ್ಯ ಮಾಡ್ತೀವಿ, ನಿಮ್ಮನ್ನು ಮನೆ ಕಳ್ತೀವಿ. ಇದು 8ನೇ ಗ್ಯಾರಂಟಿ ಅಂತ ಹೇಳಿ ಕಾಂಗ್ರೆಸ್ಗೆ ಸವಾಲ್ ಹಾಕ್ತೀನಿ. ಜಿಲ್ಲೆಯಲ್ಲಿ ಗೆದ್ದಂತವ್ರು ಬಾಯಿ ಮುಚ್ಚಿದ್ರಲ್ಲ, ಒಬ್ಬರಾದ್ರೂ ಮಾತಾಡ್ತಿದ್ದೀರಾ? ಆಜಾನ್ ಬಂದ್ ಮಾಡ್ಬೇಕು. PB ರೋಡ್ ಈ ವರ್ಷ ಬಂದ್ ಮಾಡಿ ಕೇಳಲ್ಲ, ಸಹಿಸಲ್ಲ ಅಂತ ಹೇಳಿ ಈ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.